ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಶಾಸ್ತ್ರಿಗಳೇ, ಸುಟ್ಟಾಕ್ತೀನಿ ನಿಮ್ಮನ್ನ. ಜಾಜಿ ಅಕ್ಕನ ವಿಷಯಕ್ಕೆ ಮತ್ತೆ ಬನ್ನ ಬಂಗಾರಿ. ಇಲ್ಲ ಕಣೋ, ಎಡವಟ್ಟಾಗ್ತಿರೋದು ಇಲ್ಲೇ. ನೀನ್ ಶಾಸ್ತ್ರಿಗಳನ್ನ ಕೊಂದು ಜೈಲಿಗೆ ಹೋಗ್ಬಿಟ್ರೆ ಪಾಪ ಜಾಜಿ ಕತೆ ಏನು? ವಿಚ್ಚ, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಿ ತಾನೆ. ಇನ್ಯಾವತ್ತೂ ಇಂಥ ಕೆಲಸ ಮಾಡಬಾರ್ದು. ಹಂಗೆ ಬಡಿಬೇಕಿತ್ತು ಅವನಿಗೆ. ಇಲ್ಲಜ್ಜಿ, ಅವನ್ ಮಾಡ್ತಿರೋದು ಸರಿಯಾಗೇ ಇದೆ. ಏನು ಅವನ್ ಮಾಡೋದು ಸರಿ ಇದೆಯಾ? ಅಂದ್ರೆ ನೀನು ಅವ್ರ ಪಕ್ಷನೇ ಸೇರ್ಕೊಂಡ್ಬಿಟ್ಯಾ? ಅಂದ್ರೆ ನಾನಾಗ್ಲೇ ಹೇಳಿದ್ದೆಲ್ಲ ನೀರ್ನಲ್ಲಿ ಹೋಮ ಮಾಡ್ದಂಗ ಆಯ್ತು ಅನ್ನೋ? ಇಲ್ಲ ಅಜ್ಜಿ, ನೀನ್ ಹೇಳಿದ್ದು ಸರಿ ಇದೆ. ಅವ್ರು ಮಾಡ್ತಿರೋದು ಸರಿ ಇದೆ ಅಂತೀಯ, ನಾನ್ ಹೇಳಿದ್ದು ಸರಿ ಇದೆ ಅಂತೀಯ. ಸುಮ್ಮನೆ ನನ್ನ ಕಣ್ಣೋರ್ಸಕ್ಕೆ ಹೋಗ್ ಬಂದಂಗೆ ನಾಟಕ ಆಡ್ತಿದ್ಯಾ? ಹೋದ ಪುಟ್ಟ ಬಂದ ಪುಟ್ಟ ಅಂದಂಗೆ. ಕಡೆಗೂ ಈ ಮನೇಲಿ ನಾನು ಕಾಲ್ ಕಸ ಆಗ್ಬಿಟ್ಟೆ. ಯಾಕಜ್ಜಿ ಇಷ್ಟು ನೆಮ್ಮದಿ ಕಳ್ಕೊತೀಯ? ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾನೆ ತಿಳ್ಕೊ. ಏನ್ ಒಳ್ಳೇದಕ್ಕೆ? ಅವತ್ತು ಜಾಜಿ ಜಗ್ಗಿ ನನ್ನ ಕೇಳಿಸ್ತೇನೆ ಅಂದಾಗ ನೀನ್ ಹೋಗಿ 4 ಹೊಡೆದು ಬುದ್ಧಿ ಕಲಿಸ್ದೆ. ಈಗ ಇವಳೇ ಹೋಗಿ ಅಂಥ ಕೆಲಸ ಮಾಡ್ತಿದ್ದಾಳೆ. ಆ ಬಂಗಾರಿಂದ ನಮ್ಮ ಮನೆಗೆ ಎಷ್ಟು ತೊಂದರೆಗಳಾಗಿದೆ. ನೀನ್ ಹೋಗಿ ಸರಿ ಮಾಡೋ ಅಂದ್ರೆ ಧಿಮ್ರಂಗ ಅಂತ ಬಂದ್ ನಿಂತಿದೀಯ. ಗೊತ್ತಾಯ್ತು ಬಿಡು, ಆ ಜಗ್ಗಿಗೆ ವಯಸ್ಸಾಗಿದೆ, ತಿರುಗಿ ಹೊಡೆಯೋ ಶಕ್ತಿ ಇಲ್ಲ, ಅದಕ್ಕೆ ಅವನ ಮೇಲೆ ಸವಾರಿ ಮಾಡ್ತೀಯ. ಆ ಬಂಗಾರಿ ಮೇಲೆ ಕೈ ಮಾಡಿದ್ರೆ ಅವನೇ ತಿರುಗಿ 4 ಒದಿತಾನೆ ಅಂತ ನಿನಗೆ ಭಯ. ಬಿಟ್ಬಿಡಿ ಎಲ್ಲ, ನಾನೇ ಇದಕ್ಕೆ ಒಂದು ದಾರಿ ಹುಡುಕ್ತೀನಿ. ಅದ್ರ ಅವಶ್ಯಕತೆ ಇಲ್ಲ ಬಿಡಜ್ಜಿ, ಅವರಿಬ್ರು ಇನ್ಯಾವತ್ತೂ ಒಂದಾಗಲ್ಲ. ಹೌದೇನೋ? ಹೌದು, ನೀನ್ ಸುಮ್ಮನೆ ಚಿಂತೆ ಮಾಡಬೇಡ ಅಜ್ಜಿ. ಹೇಗಾಯ್ತು? ನೀನ್ ನೋಡಿ ಎಲ್ಲರೂ ಹೆದರ್ತಾರೆ ಬಿಡು, ನಿನ್ ಯಾರ ಭಯನೂ ಇಲ್ಲ. ಅದು ಸರಿ, ನೀನ್ ಹೊಡೆಯಕ್ ಮುಂಚೆ ಒಪ್ಕೊಂಡ್ರ, ಹೊಡೆದ್ಮೇಲೆ ಒಪ್ಕೊಂಡ್ರ? ಅದ್ರ ಅವಶ್ಯಕತೆನೇ ಬರಲಿಲ್ಲ ಅಜ್ಜಿ. ಒಟ್ನಲ್ಲಿ ಇಬ್ರು ದೂರ ಆಗ್ತಾರೆ, ಸರಿನಾ? సరి 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 మా పని 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 మా పాని పని పా సా ని స మ మ రి రి స స రి రి స స ని స స ని ని ప ప ని ని ప ప మ మ రి మ ప ని సా సా రి మ ప ని సా సా రి మ ప ని సా ధా సా సరి 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 మా పని 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 మా పాని పని పా సా ని స మ మ రి రి స స రి రి స
ಆಸೆ ಇದ್ದ ಕಡೆ ನಿರಾಶೆ ಇದೆ. ಯೋಗ ಇಲ್ಲದ್ದು ಯಾವುದು ದಕ್ಕೋದಿಲ್ಲ. ಹಠ ತೊಟ್ಟು ಬೇಕೇ ಬೇಕು ಅಂತ ತಪಸ್ ಮಾಡಿದ್ರು ಅದು ಮರೀಚಿಕೆ ಹಾಗೆ ಮುಂದೆ ಮುಂದೆ ಓಡ್ತಿದ್ರು ಅದರ ಅರ್ಥಕ್ಕೆ ಸೂಕ್ಷ್ಮ ಇರುತ್ತೆ. ನನಗೆ ನಿಮ್ಮ ಉಪದೇಶ ಸಲಹೆ ಬೇಕಾಗಿಲ್ಲ. ಯಾವಾಗಲೂ ನಿಮ್ಮ ಮಾತೆಲ್ಲ ಒಗಟು. ನನಗೆ ನನ್ನ ಬಂಗಾರಿ ಬೇಕು. ಅವನನ್ನು ಹುಡ್ಕೋದಕ್ಕೆ ಸಹಾಯ ಮಾಡಿ. ಇಲ್ಲ ಅಂದರೆ ನನ್ನನ್ನು ಒಂಟಿಯಾಗಿರೋದಕ್ಕೆ ಬಿಟ್ಬಿಡಿ. ಮೊದಲು ಮನೆಯಲ್ಲಿ ಅಡಚಣೆ. ಈಗ ಬಂಗಾರಿ ತಾನಾಗ್ತಾನೆ ದೂರ ಹೋಗ್ತಿದ್ದಾನೆ. ವಿಧಿಗೆ ಒಪ್ಪಿಗೆ ಇಲ್ಲ ಈ ನಿನ್ನ ಪ್ರೀತಿ. ಅರ್ಥ ಮಾಡ್ಕೊ. ಪ್ರೀತಿಸೋದು ತಪ್ಪಲ್ಲ ಅಂತ ಹೇಳಿದ್ದಾರೆ ಅಪ್ಪ. ಇನ್ಯಾರಿಗೇನು ಹೇಳಿದ್ರು ಅಷ್ಟೇ. ಬಂಗಾರಿ ನನಗೆ, ಬಂಗಾರಿಗೋಸ್ಕರನೇ ನಾನು, ಅಷ್ಟೇ. ಅದಕ್ಕಿಂತ ಹೆಚ್ಚು ಜವಾಬ್ದಾರಿಗಳಿವೆ ನಿನಗೆ. ಲೋಕ ಕಲ್ಯಾಣದ ಸಲುವಾಗಿ ನೀನಿಲ್ಲಿಗೆ ಬಂದಿರೋದು. ಅದನ್ನೇ ಮರೀತಿದೆಯಲ್ಲ. ಅದನ್ನ ಸಾಧಿಸದೆ ನೀನು ಬೇರೆ ಕಡೆ ಗಮನ ಹರಿಸೋದು ತಪ್ಪು. ಸರಿ, ನಾನೀಗ ಏನ್ ಮಾಡ್ಲಿ? ಸದ್ಯಕ್ಕೆ ಬಂಗಾರಿ ಯೋಚನೆ ಬಿಡು. ಶ್ರೀಚಕ್ರದ ಬಗ್ಗೆ ಯೋಚನೆ ಮಾಡು. ಉತ್ಸವದಲ್ಲಿ ಶ್ರೀಚಕ್ರಕ್ಕೆ ಚೋರ ಕಂಟಕವಿದೆ. ನೀನದನ್ನ ಕಾಪಾಡಬೇಕು. ಅಲ್ಲಿವರೆಗೂ ಈ ಪ್ರೀತಿ ಪ್ರೇಮ ಅನ್ನೋ ಭಾವನೆಗಳಿಗೆ ಕಲ್ಲಾಗಲಿ ನಿನ್ನ ಮನಸ್ಸು. ಸುಮ್ಮನೆ ಇರಿ. ನನ್ನ ಮನ್ಸಲ್ಲಿ ಏನ್ ನಡೀತಿದೆ ಅಂತ ಗೊತ್ತಿಲ್ಲ ನಿಮ್ಗೆ. ದೇವಸ್ಥಾನದೊಳಗೆ ದೀಪ ಮಾರ್ಕೊಂಡು ಕೂತಿರ್ತೀರಿ ಅಷ್ಟೇ. ನಿಮ್ಗೆ ಶ್ರೀಚಕ್ರದೊಂದೇ ಚಿಂತೆ, ಆದ್ರೆ ನನಗೆ ಬರೀ ಪ್ರೀತಿ ಚಿಂತೆ ಅಲ್ಲ. ಮತ್ತೆ ಇನ್ನೇನ್ ಚಿಂತೆ ನಿನಗೆ? ನನಗೆ ಬಂಗಾರಿ ಬಗ್ಗೆ ಕಾಳಜಿ ಇದೆ. ಅವನು ಏನ್ ಮಾಡ್ತಿದ್ದಾನೆ ಗೊತ್ತಾ? ಅವ್ನು ನನ್ನನ್ನು ಪ್ರೀತಿ ಮಾಡದೇ ಇದ್ರೂ ಚಿಂತೆ ಇಲ್ಲ. ಆದರೆ ಅವನ ಕೈಲಿ ಪಿಸ್ತೂಲ್ ಇದೆ. ಆ ಮಾರಿಗುಡಿ ಸಹವಾಸ ಮಾಡಿ ಅವನು ಹಾಳಾಗ್ತಿದ್ದಾನೆ. ಅದನ್ನ ತಡಿಬೇಕು. ಇಲ್ಲ ಅಂದರೆ ಅವನು ತಪ್ಪು ಮಾಡಿಬಿಡ್ತಾನೆ. ಅವನ ಜೀವನ ಹಾಳಾಗಿ ಹೋಗುತ್ತೆ. ನನಗೆ ಶ್ರೀಚಕ್ರಕ್ಕಿಂತ ಅದೇ ಮುಖ್ಯ. ಸರಿ ಬಿಡು, ಅದಕ್ಕೊಂದು ವ್ಯವಸ್ಥೆ ಮಾಡೋಣ. ಈಗ ನೀನು ಶ್ರೀಚಕ್ರ ರಕ್ಷಣೆಗೆ ಬಾ. ಬಂಗಾರಿನೇ ಸರಿ ಮಾಡೋಕ್ಕಾಗ್ತಿಲ್ಲ ನನಗೆ. ಇನ್ನು ಶ್ರೀಚಕ್ರನ ಹೇಗೆ ರಕ್ಷಣೆ ಮಾಡಲಿ? ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಶಾಸ್ತ್ರಿಗಳಿದ್ದಾರೆ, ದೇವಸ್ಥಾನದ ಸಿಬ್ಬಂದಿಗಳು ಮತ್ತೆ ಪೊಲೀಸರಿದ್ದಾರೆ. ಅದಕ್ಕೆಲ್ಲ ಒಂದು ವ್ಯವಸ್ಥೆ ಇದೆ. ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಎಲ್ಲರೂ ಭ್ರಷ್ಟರಾಗಿದ್ದಾರೆ. ಇಡೀ ವ್ಯವಸ್ಥೆನೇ ಸೇರ್ಕೊಂಡು ಸಂಚು ಹಾಕಿದ್ದಾರೆ ಶ್ರೀಚಕ್ರವನ್ನು ಅಪಹರಿಸೋದಕ್ಕೆ. ಅದಕ್ಕೆ ನಾನು ನಿನಗೆ ಹೇಳ್ತಿರೋದು, ನೀನೇ ರಕ್ಷಣೆ ಮಾಡಬೇಕು. ಯಾವುದೋ ತಾಂಡದಲ್ಲಿದ್ದ ನಿನ್ನನ್ನು ಈ ಊರಿಗೆ ಅಮ್ಮನವರು ಬರಮಾಡ್ಕೊಂಡಿದ್ದೆ ಈ ಕಾರಣಕ್ಕೆ. ನೋಡಿ ಮೇಷ್ಟ್ರಮ್ಮ, ನೀವೇನೇ ಹೇಳಿದ್ರು ಮೊದಲು ನಾನು ಬಂಗಾರಿನ ಕಾಪಾಡಬೇಕು. ಅದು ಕುಳ್ದಿರೋದು ಒಂದೇ ದಾರಿ. ಏನು? ಬಂಗಾರಿ ನಿಮ್ಮನ್ನ ಕೊಲೆ ಮಾಡಕ್ ಹೊರಟಿದ್ದಾನೆ ಅಂತ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಹೇಳ್ತೀನಿ. ಆಗ ಅವ್ರ ಕಡೆಯವರೆಲ್ಲ ಸೇರಿ ಅವನಿಗೆ 4 ಏಟ್ ಹಾಕ್ತಾರೆ. ಹಾಗೆ ಅವನ ಹತ್ರ ಇರೋ ಪಿಸ್ತೂಲು ಕಿತ್ಕೋತಾರೆ. ಅವನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಆದ್ರೆ ಅವನು ಕೊಲೆಗಾರ ಅಂತೂ ಆಗೋದಿಲ್ಲ. ಎಲ್ಲಿಗೆ ಹೋಗ್ತಿದ್ಯಾ? ವಿರೂಪಾಕ್ಷ ಶಾಸ್ತ್ರಿಗಳ ಮನೆಗೆ, ಬಂಗಾರಿ ವಿಷಯನ ಹೇಳೋದಕ್ಕೆ. ಆಗ ಅವನು ಸುರಕ್ಷಿತವಾಗ್ತಾನೆ, ನನಗೂ ನೆಮ್ಮದಿ. ಏನಮ್ಮ ಹಿಂಗೆ ಬರ್ತಿದ್ಯಾ? ಯಾರು ಬೇಕು? ಏನು ಬೇಕು? ವಿರೂಪಾಕ್ಷ ಶಾಸ್ತ್ರಿಗಳನ್ನ ನೋಡಬೇಕು. ಅವ್ರ ಮನೇಲಿಲ್ಲ. ಅದೇನಾಗಬೇಕು ಅಂತ ನನಗೆ ಹೇಳು. ಅವ್ರು ಬಂದಮೇಲೆ ನಾನು ಹೇಳ್ತೀನಿ. ಇಲ್ಲ, ನಿನಗೆ ಹೇಳೋ ಆಗಿಲ್ಲ, ಅವ್ರಿಗೆ ಹೇಳಬೇಕು. ನನಗೆ ಹೇಳಿದ್ರೆ ಅವ್ರಿಗೆ ಹೇಳ್ದಾಗೇನೆ. ಅದೇನು ಅಂತ ನನಗೆ ಹೇಳು.
ನಿನ್ನಂತವಳಿಗೆ ದೈವಿಕರಾದ ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ ಏನು ಕೆಲಸ ಇರುತ್ತೆ? ಯಾರ್ಯಾರಿಗೆ ಏನೇನು ಹೇಳಬೇಕೋ ಅದನ್ನ ಅವ್ರವ್ರಿಗೆ ಹೇಳಬೇಕು. ಅರ್ಥ ಆಯ್ತಾ? ಆಯಿತು, ಆದರೆ ವಿರೂಪಾಕ್ಷ ಶಾಸ್ತ್ರಿಗಳು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ, ಅದಕ್ಕೆ ಕೇಳಿದೆ. ಈಗ ನನ್ನ ಕೆಲಸ ಆಗಬೇಕು, ಕಾಯ್ತೀನಿ ಅವ್ರು ಬರೋವರೆಗೂ. ಈಗ ನಮ್ಮ ಬಲ ಪೂರ್ಣವಾಗ್ತಿದೆ. ಯುದ್ಧಕ್ಕೆ ಹೊಟ್ಟು ನಿಂತಿರೋ ಸೈನಿಕರ ತರ ಸಿದ್ಧವಾಗಿದ್ದೀವಿ ನಾವು. ಯುದ್ಧ ನಡೆಯೋದು ಉತ್ಸವದಲ್ಲಿ. ಆದ್ರೆ ಅಮ್ನೋರು ಮಹಾಕುತಂತ್ರಿ. ಉತ್ಸವಕ್ಕೆ ಮುಂಚೆನೆ ನಮ್ಮನ್ನ ಕಟ್ಟಾಕಿ ನಮ್ಮ ಎಲ್ಲ ಆಯುಧಗಳನ್ನ ಕಿತ್ಕೊಳ್ಳೋ ಪ್ರಯತ್ನದಲ್ಲಿದ್ದಾಳೆ. ನಮ್ಮ ಶಕ್ತಿ ಕಿತ್ಕೊಳ್ಳೋದಕ್ಕೆ ತಯಾರಿ ನಡೆಸಿದ್ದಾಳೆ. ಅದಕ್ಕೆ ಈ ಪರಿಯಾಗಿ ಮೌನ ವಹಿಸಿರೋದು. ಅದಕ್ಕೆ ಪ್ರತಿತಂತ್ರವನ್ನ ನಾನು ಸಿದ್ಧಪಡಿಸಿದ್ದೀನಿ. ಈ ಗುಂಡಿಯಲ್ಲಿ ಅಮ್ನವರನ್ನ ಬಂಧಿಸ್ತಿದ್ದೀನಿ. ಅಮ್ಮನವ್ರನ್ನ ಈ ಗುಂಡಿಲ್ ಬಂಧಿಸ್ತೀಯ? ಹೌದು, ನೋಡ್ತಾ ಇರು.